ಎಲ್ರಿಗೂ ನಮಸ್ಕಾರ. ಇದೇ ಭಾನುವಾರ ಅಂದರೆ ಫೆಬ್ರವರಿ 16ನೇ ತಾರೀಕು 2025ನೇ ಬೆಂಗಳೂರಿನ ಕೋರಮಂಗಲದಲ್ಲಿರ್ತಕ್ಕಂತಹ ಅಖಿಲ ಭಾರತೀಯ ಪ್ರಾಣಿ ದಯಾ ಸಂಘದಲ್ಲಿ ಗೋಪಾಲ್ಸ್ ತಂಡದ ವತಿಯಿಂದ ಐ ಲವ್ ಐ ಸರ್ವ್ ದೇಸಿ ಕೌಸ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಯಾಗಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮ ವಿಶೇಷತೆ ಏನು ಅಂತಂದರೆ ನಾಟಿ ಹಸುಗಳ ಕುರಿತು ಒಂದು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಇದು. ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದಾಗಿಂದ ಪ್ರಾರಂಭ ಆಗಿ ನಮ್ಮ ಮನೆಯಲ್ಲಿ ಸಾಕಷ್ಟು ರೀತಿಯ ಕಸ ಉತ್ಪತ್ತಿ ಆಗುತ್ತೆ. ಈ ಕಸ ಎಲ್ಲ ಅಲ್ಟಿಮೇಟ್ಲಿ ಏನಾಗುತ್ತೆ, ಯಾವುದು ಲ್ಯಾಂಡ್ ಫಿಲ್ಗೆ ಹೋಗಿ ಸೇರುತ್ತೆ. ನಮ್ಮ ನಗರ ಪಾಲಿಕೆಯವರು ಎಷ್ಟೇ ಬಂದು ಹೇಳಿದ್ರು ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿ ಅಂತ ಸಪ್ರೇಟ್ ಮಾಡಿದ್ರು ಸಹ ಅದನ್ನು ತೊಗೊಂಡೋಗಿ ಅವರು ಕೂಡ ಮತ್ತೆ ಚೆಪ್ಪಿಗೆ ಆಗುತ್ತೆ, ಕಷ್ಟ ಆಗುತ್ತೆ. ಅದ್ರ ಬದಲಾಗಿ ನಮ್ಮ ಪ್ರಯತ್ನ ನಾವು ಪಟ್ಟು ಹಸಿ ಕಸ ಕನಿಷ್ಠ ಪಕ್ಷ ಹಸಿ ಕಸನ ನಮ್ಮ ಮನೆಯಲ್ಲೇ ಗೊಬ್ಬರ ಮಾಡ್ಕೊಳ್ಳುವಂತಹ ಸರಳ ವಿಧಾನಗಳನ್ನ ತಿಳ್ಕೊಂಡು ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಬಕೀಟು, ಒಂದು ಡ್ರಮ್ಮು, ಒಂದು ಬಾಂಡ್ಲಿ ಯಾವುದೋ ಒಂದು ಮೆಶ್ ಹಾಕೊಂಡು ಆ ಗೊಬ್ಬರ ಹೆಂಗೆ ಮಾಡಬೇಕು ಅಂತೇಳಿ ಹೇಳಿ ವಾಸುಕಿ ಅಯ್ಯಂಗಾರ್ ಅಂತ ಒಬ್ರು ಬರ್ತಾ ಇದ್ದಾರೆ. ಅವರು ಈ ಕಾಂಪೋಸ್ಟಿಂಗ್ ಗೊಬ್ಬರ ಮಾಡುವಂಥದ್ರಲ್ಲಿ, ಈ ಗೊಬ್ಬರ ಹೆಂಗೆ ಕಾಣಿಸ್ತಾ ಇದೆಯಲ್ಲ, ಈ ಥರ ಗೊಬ್ಬರ ಮಾಡುವಂಥದ್ರಲ್ಲಿ ಎತ್ತಿದ ಕೈ. ಇದು ಕರಿ ಬಂಗಾರ, ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತೀವಿ ನಾವು ಇದನ್ನ ತುಂಬ ಚೆನ್ನಾಗಿ ಅವ್ರ ಮನೆಯಲ್ಲಿ ಸುಲಭವಾಗಿ ಯಾವ ಥರ ಮಾಡ್ಕೊಬೋದು. ಹಸಿ ಕಸನ ಅಡುಗೆ ಮನೇಲಿ ಉತ್ಪತ್ತಿ ಆಗೋ ತ್ಯಾಜ್ಯನ, ತರಕಾರಿ ಸಿಪ್ಪೆ ಇರ್ಬೋದು, ಹಣ್ಣಿನ ಸಿಪ್ಪೆ ಇರ್ಬೋದು, ಯಾವುದೇ ರೀತಿಯ ಅಥವಾ ಅನ್ನ ಮಿಕ್ಕಿದ್ರೆ ಊಟ ಮಿಗಿಸಬಾರ್ದು, ಅಕಸ್ಮಾತ್ ಮಿಕ್ಕಿದ್ರೆ ಅದನ್ನು ಯಾವ ರೀತಿ ಸದ್ವಿನಿಯೋಗ ಮಾಡ್ಕೊಬೋದು. ಮತ್ತು ಮನೆ ಮುಂದೆ ಬೀಳ್ತಕ್ಕಂಥ ತರಗೆಲೆಗಳು, ಇವಾಗಂತೂ ಚಳಿಗಾಲ ಆಗಿರೋದ್ರಿಂದ ಮರಗಳಿಂದ ಉದುರುವಂಥ ಎಲೆಗಳನ್ನ ನಾವು ಬೆಂಕಿಯಾಗಿ ಸುಡ್ತಾ ಇದ್ದೀವಿ, ಅದರಿಂದ ವಾಯು ಮಾಲಿನ್ಯ ಆಗುತ್ತೆ. ಅದ್ರ ಬದಲು ಅದನ್ನು ಕೂಡ ಬಳಸ್ಕೊಂಡು ಯಾವ ರೀತಿ ಗೊಬ್ಬರ ತಯಾರು ಮಾಡ್ಬೋದು ಅಂತ ಒಂದು ಕಾರ್ಯಕ್ರಮ, ಯಾವ ರೀತಿ ಅದನ್ನು ಗೊಬ್ಬರನ ತಯಾರು ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಆಸಕ್ತರು ಈ ಕಾರ್ಯಕ್ರಮಕ್ಕೆ ಬರಬೇಕು. ಈ ವಿಡಿಯೋ ಕೆಳಗಡೆ ಒಂದು ಲಿಂಕ್ ಕಳಿಸ್ತೀವಿ, ಅದ್ರ ಮುಖಾಂತರ ನೋಂದಾಯಿಸಿಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರೆತನ್ನಿ. ನಮಸ್ಕಾರ.